ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದ ನೆಲೆ ನಾನೇನ ಬಲ್ಲನೆ, ನೀನ ಒಳ ಒಕ್ಕು ಏನ ನುಡಿಸಿದೊಡನೆ ನಾನು ನುಡಿವೆ ಗುರುವೆ ಕೃಪೆಯಾಗು. ಬಸವಾದಿ ಪ್ರಮತರನ್ನ ಸಂತ ಮಾಂತರನ್ನ ಸ್ಮರಿಸುತ್ತಾ ಏನು ಸರ್ವೋದಯದೆಡೆಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಶರಣಂದು, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ಈ ಕಾರ್ಯಕ್ರಮ ಸತತವಾಗಿ 3-4 ದಿವಸದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಮೊದಲನೇ ದಿವಸ ನಾವು ಭಾಗವಹಿಸಿ ಅನ್ಯ ಕಾರ್ಯಕ್ರಮ ನಿಮಿತ್ತ ಹೋದು, ಆದರೂ ಮನಸ್ಸು ಈ ಕಡೆನೇ ಕರಿತಾ ಇತ್ತು. ಅದನ್ನು ಆನ್ಲೈನಲ್ಲೂ ನೋಡ್ತಾ ಇದ್ದೆ. ಎಲ್ಲ ಕ್ಷಣದಲ್ಲಿ ಏನೇನೋ ಮಾತುಗಳು ನಡೀತಾ ಇದ್ದಾವೆ, ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಿಜವಾಗ್ಲೂ ಇದು ಪಾದಯಾತ್ರೆ ದಿನಕ್ಕೂ ಕಳೆಗಟ್ತಾ ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಸರ್ವೋದಯದೆಡೆಗೆ ಕಾರ್ಯಕ್ರಮದ ಇವತ್ತೇನು ನಮ್ಮಲ್ಲಿ ಗೊತ್ತಿದೆ ಎಲ್ಲ ವಿಚಾರಗಳು, ಯಾವುದು ಒಳ್ಳೇದು ಯಾವುದು ಕೆಡ್ತು ಅಂತ. ಆದರೂ ನಾವು ಆ ತಪ್ಪುಗಳನ್ನೇ ಮಾಡ್ತಾ ಇರ್ತಕ್ಕಂಥದ್ದನ್ನ ಜಾಗೃತಗೊಳಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ನಿಮಿತ್ತ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಪರಿಸರ ಇವತ್ತು ಎಷ್ಟು ಹಾಳಾಗಿದೆ ಅಂತಕ್ಕಂಥದ್ದು, ಪರಿಸರದಿಂದ ಏನೇನೋ ಅನಾಹುತಗಳು ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಆದರೂ ಸಹ ನಾವು ಪರಿಸರವನ್ನ ಉಳಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈ ಸರ್ವೋದಯದೆಡೆಗೆ ಕಾರ್ಯಕ್ರಮದ ನಿಮಿತ್ತ ಈ ಪರಿಸರವನ್ನ ಕಾಪಾಡ್ಕೋಬೇಕು ಅಂತ. ನೀವು ಪಕ್ಕದ ರಾಜ್ಯ ಕೇರಳ ನೋಡಿದಿರಿ, ಮೊನ್ನೆ ಹೋದ ವರ್ಷ ನಡೆದಿರ್ತಕ್ಕಂಥ ಘಟನೆ. ಆ ಪರಿಸರವನ್ನ ಅಲ್ಲಿ ದೇವ್ರ ನಾಡು ಅಂತ ಕರೀತಾರಲ್ಲಿ, ದೇವಸ್ಥಾನಗಳು ಭಾಳ ದೊಡ್ಡದಾಗಿ ಕಟ್ಟಿದ್ದಾರೆ, ಎಲ್ಲ ಕಟ್ಟಿದ್ದಾರೆ. ಆದರೆ ಆ ದೇವಸ್ಥಾನಗಳೇ ಊರೂರೇ ನೆಲಸಮ ಆಗುವುದು. ಯಾಕೆಂದ್ರೆ ನಾವು ಪರಿಸರವನ್ನ ಉಳಿಸ್ಕೊಂಡಿಲ್ಲ. ಪರಿಸರ ನಾವು ಹಾಳು ಮಾಡಿದಾಗ ಏನಾಗುತ್ತೆ, ಪರಿಸರ ಒಡಲಿಗೆ ನಮ್ಗಳನ್ನೆಲ್ಲ ಎಳ್ಕೊಳ್ತಕ್ಕಂಥದ್ದು ಆಗ್ತದೆ. ಹಾಗಾಗಿ ಆ ಪರಿಸರವನ್ನ ಉಳಿಸ್ಕೋಬೇಕು ಅಂತಕ್ಕಂತಹ ಪ್ರಯತ್ನವನ್ನ ನಮ್ಮಲ್ಲಿ ಗೊತ್ತಿದೆ, ಅದನ್ನ ಜಾಗೃತಗೊಳಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ನಿಮಿತ್ತ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಪರಿಸರವನ್ನ ನಾವು ಉಳಿಸ್ಕೊಂತಕ್ಕಂಥದ್ದು ನಮ್ಮೆಲ್ಲರ ಹೊಣೆ ಆಗ್ಲೇಬೇಕು. ಯಾಕೆಂದ್ರೆ ನಾವು ಮುಂದಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ಒಳ್ಳೆ ಪರಿಸರವನ್ನ ಬಿಟ್ಟೋದ್ರೆ ನಿಜವಾಗ್ಲೂ ಕೂಡ ಅವ್ರು ಖುಷಿ ಪಡ್ತಾರೆ. ಇಲ್ಲಾಂದ್ರೆ ಹಿಂದೆ ಬೈಕೆಂತಕ್ಕಂಥದ್ದಾಗ್ತದೆ, ನಮ್ಮ ಅಪ್ತಿರು ಏನ್ ಮಾಡೋದ್ರು ಹಾಳಾಗೋದ್ರು ಅಂತ. ಈಗ ನೀವಿಂದಲರೂ ಬೈಕೆಬಹುದು. ಈ ಪರಿಸರ ಮೊದ್ಲಿತ್ತಲ್ಲ, ಈಗ ಹೇಳಿದ್ರಲ್ಲ 12ನೇ ಶತಮಾನ, ಈ ಕಡೆ 16ನೇ ಶತಮಾನದಲ್ಲಿ ಯಾವ ರೀತಿ ಬೆಳೀತಾ ಇದ್ರು ಬೆಳೆಗಳನ್ನ ಅಂತಕ್ಕಂಥದ್ದನ್ನ ಎಲ್ಲವನ್ನ ನೋಡಿದಾಗ ಆ ಪರಿಸರವನ್ನ ಇಂದಿನ ತಲೆಮಾರುಗಳನ್ನ ಬೈಕೆಂತ ಪರಿಸ್ಥಿತಿ ಬರಬಾರ್ದು ಅಂದ್ರೆ ನೀವೆಲ್ಲರೂ ಸಹ ಜಾಗೃತರಾಗಿ ಆ ಪರಿಸರವನ್ನ ಉಳಿಸ್ತಕ್ಕಂಥದ್ದಾಗಬೇಕು. ಇಲ್ಲಾಂದ್ರೆ ನಾವು ಮುಂದಿನ ವಿಷ ಪ್ರಪಂಚವನ್ನ ದೇಶವನ್ನ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಪರಿಸರದ ಬಗ್ಗೆ ಕಾಳಜಿಯನ್ನ ವಹಿಸ್ಕೊಳ್ತಾ ಹೋಗ್ಬೇಕು. ತದನಂತರ ಕೃಷಿ ಬಗ್ಗೆ ಈಗ ಎಲ್ಲರೂ ಸಹ ಹೇಳಿದ್ರು. ಕೃಷಿ ಯಾವ ರೀತಿ ನಡೀತಾ ಇದೆ ಇವತ್ತಿನ ದಿನಮಾನಗಳಲ್ಲಿ. ನಾವು ದುಡ್ಡಿನಿಂದ ಹೊಡೆದು ಜಾಸ್ತಿ ಬೆಳೆದು ದುಡ್ಡನ್ನ ಜಾಸ್ತಿ ಗಳಿಸಿ ಕೊನೆಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಹಾಸ್ಪಿಟ್ಲಿಗೆ ಇಡ್ತೀವಿ. ಇವತ್ತು ನಾವು ಹೈನುಗಾರಿಕೆ ನೋಡ್ತಾ ಇದೀವಿ, ಹಾಲು 15, 20, 30 ಲೀಟ್ರು ಕರಿತಾವ್ರೆ, ಕರೆದು ಡೈರಿಗೆ ಹಾಕ್ತಾರೆ, ಡೈರಿಂದ ತಗೊಂಡೋಗಿ ಮತ್ತೆ ಹಾಸ್ಪಿಟ್ಲಿಗೆ ಹಾಕ್ತಿದ್ದಾರೆ. ಆ ದುಡ್ಡು ಅದನ್ನು ಅವ್ರೇನು ಅನುಭವಿಸ್ತಾ ಇಲ್ಲ. ಹಾಗಾಗಿ ಆ ಕೃಷಿ ರೈತರು ಸಹ ಇವತ್ತು ಆ ನಿಟ್ಟಿನಲ್ಲಿ ದುಡ್ಡು ಮಾಡೋದಕ್ಕೆ ಇಳಿದ್ಬಿಟ್ಟು ಅವರ ಆರೋಗ್ಯ ಮತ್ತೆ ಪರಿಸರವನ್ನು ಸಹ ಹಾಳು ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ನಾಟಿ ಹಸುಗಳನ್ನ ಕಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ದಷ್ಟಪುಷ್ಟವಾಗಿ ಬೆಳೆಸ್ತಕ್ಕಂಥದ್ದು. ವಿದ್ಯಾವಂತರು ದುಡಿಯೋರು ಮಾಡೋದ್ಕಿಂತ ಅವರನ್ನು ದಷ್ಟಪುಷ್ಟವಾಗಿ ಬೆಳೆಸ್ತಕ್ಕಂಥದ್ದಾಗಬೇಕು. ಈಗ ಏನ್ ಮಾಡ್ತಾ ಇದ್ದೀವಿ ನೋಡ್ತಾ ಇದೀವಿ, ಇವತ್ತು 2 ಲಕ್ಷ 3 ಲಕ್ಷ ದುಡಿತಾ ಇದ್ದಾರೆ, ಆದ್ರೆ ಆರೋಗ್ಯ ಇಲ್ಲ. ಯಾಕೆಂದ್ರೆ ದೇಹದಲ್ಲಿ ಶಕ್ತಿನೇ ಇಲ್ಲ, ಕುಗ್ಗಿಸ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ತಿಂತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಕಲುಷಿತ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ರೈತರಾದ್ರೂ ಅವ್ರ ಮನೆಗೋಸ್ಕರನಾದ್ರೂ ನಾಟಿ ಹಸುಗಳನ್ನ ಕಟ್ಕೊಂಡು ಅದರ ಹಾಲನ್ನ ಬಳಸ್ತಕ್ಕಂಥದ್ದು, ಇಲ್ಲ ನಮಗೆ ಬೇಕಾದಂತ ವಸ್ತುಗಳನ್ನ ಬೆಳೆದು ಅದನ್ನೇ ಉಪಯೋಗಿಸ್ತಾರೆ. ಇವತ್ತು ರೈತರು ಏನ್ ಮಾಡ್ತಾರೆ, ಬೆಳೀತಾ ಇದಾರೆ, ಕಮ್ಮಿ ದುಡ್ಡಿಗೆ ಕೊಡ್ತಾರೆ, ಮತ್ತೆ ಜಾಸ್ತಿ ದುಡ್ಡಿಗೆ ಆ ಬೇಳೆ ಕಾಳುಗಳನ್ನ ತಂದು ಕಲುಷಿತವಾಗಿರೋದು ತಿಂದು ಅವರು ಸಹ ನಿಶಕ್ತಿ ಆಗ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ರೈತರು ಸಹ ಅದ್ರ ಕಡೆ ದುಡ್ಡಿಗಿಂತ ನಾವು ಆರೋಗ್ಯ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಅರಿತುಕೊಂಡು ಆ ಆರೋಗ್ಯಕರವಾದಂತಹ ಬೆಳೆಗಳನ್ನ ಬೆಳ್ಕೊಂಡು, ಇವತ್ತು ನಮ್ಮಲ್ಲಿ ತೆಂಗು ಜಾಸ್ತಿ, ನಿಮ್ಮಲ್ಲಿ ಅಡಿಕೆ, ಇಲ್ಲೂ ತೆಂಗು ಇದೆ. ಆದರೆ ಇವತ್ತು ಹೆಚ್ಚು ಕಮ್ಮಿ ಒಂದು 30% ಸ್ವಲ್ಪ
ನಾವು ಬೆಳೆದಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಇರ್ಬೋದು. ನಾವು ಸಹ ಪ್ರತಿನಿತ್ಯ ಕೊಬ್ಬರಿ ಎಣ್ಣೆನೇ ನಮ್ಮಲ್ಲಿ ಬೆಳೆದಿರ್ತಕ್ಕಂಥದ್ದೇ. ಗಾಣಗಳು ಇವತ್ತು ಹಳ್ಳಿಗಳಲ್ಲೂ ಆಗಿರ್ತಕ್ಕಂಥದ್ದು. ಆ ಗಾಣದಲ್ಲಿ ಯಾವುದೋ ಕಲುಷಿತವಾಗಿರ್ತಕ್ಕಂಥ ಎಣ್ಣೆಯನ್ನು ತಂದು ತಿನ್ನೋದಕ್ಕಿಂತ ನಮ್ಮಲ್ಲೇ ನಾವೇ ಬೆಳೆದಿರ್ತಕ್ಕಂಥದ್ದನ್ನ ಉಪಯೋಗಿಸ್ತಕ್ಕಂಥದ್ದು ಒಂದು 30% ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇವತ್ತಿನ ಈ ಕಡೆ ಈ ಥರ ಎಲ್ಲ ಜಾಗೃತಿಯನ್ನು ಮೂಡಿಸೋದ್ರಿಂದ ಆ ಪರಿಸರದ ಬಗ್ಗೆ ಇಲ್ಲ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥದ್ರಿಂದ ನಾವು ಬೆಳೆದಿರ್ತಕ್ಕಂಥದ್ದಲ್ಲಿ ಗಾಣಕ್ಕೆ ಹಾಕ್ಕೊಂಡು ಎಣ್ಣೆಯನ್ನು ನಾವೇ ಬೆಳೆದಿರ್ತಕ್ಕಂತಹ ಕೊಬ್ಬರಿ ಎಣ್ಣೆ ಸಹನ್ನ ನಮ್ಮಲ್ಲೆಲ್ಲರೂ ಸಹ ಬೆಳೆಸ್ತಾ ಇರ್ತಕ್ಕಂಥದ್ದು. ಇನ್ನೂ ಹೆಚ್ಚಿಗೆ ಅದನ್ನು ಬೆಳೆಸ್ತಕ್ಕಂಥದ್ದಾಗಬೇಕು. ನಿಮ್ಮಲ್ಲೂ ಸಹ ಅವಾಗ ರೇಟು ಬರ್ತದೆ. ಇವತ್ತು ರೇಟ್ ಇಲ್ಲ ಅಂತೀವಿ, ಆದರೆ ನಾವು ಬೆಳೆದಿರ್ತಕ್ಕಂಥ ಪದಾರ್ಥವನ್ನು ನಾವೇ ಬಳಸಿದಾಗ ಆ ಪದಾರ್ಥಕ್ಕೆ ಒಳ್ಳೆ ಬೆಲೆನೂ ಸಹ ಬರ್ತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಬೆಳೆದಿರ್ತಕ್ಕಂಥದ್ದು ನಾವೇ ಉಪಯೋಗಿಸ್ತಕ್ಕಂಥದ್ದಾದರೆ ಆ ರೈತರಿಗೆ ಶಕ್ತಿ ಮತ್ತು ಅವನಿಗೆ ಒಳ್ಳೆ ದಷ್ಟಪುಷ್ಟವಾದಂತಹ ಆಹಾರವನ್ನು ತಿಂದಿರೋದ್ರಿಂದ ದಷ್ಟಪುಷ್ಟವಾಗಿ ಬೆಳೀತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ರೈತರು ಸಹ ಮನಸ್ಸನ್ನು ಮಾಡಬೇಕು ಅಂತಕ್ಕಂಥ ಈ ಅಭಿಯಾನದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ನೋಡ್ತಾ ಇರ್ತಕ್ಕಂಥದ್ದು. ಇವತ್ತು ಶಿಕ್ಷಣದ ಬಗ್ಗೆ ನಿಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಶಿಕ್ಷಣ ಬೇಕು ಅಂತ ಬರೀ ಪುಸ್ತಕದ ಶಿಕ್ಷಣವನ್ನು ಅಲ್ಲಿ ಪರ್ಸೆಂಟೇಜು ಔಟ್ ಆಫ್ 99% ಅಂತ ಕೊಡ್ತಾ ಇದೆ. ಆದರೆ ಜೀವನಕ್ಕೆ ಬೇಕಾದಂತಹ ಶಿಕ್ಷಣವನ್ನು ಎಲ್ಲೂ ನಾವು ನೋಡ್ತಾ ಇರ್ತಕ್ಕಂಥದ್ದು ಭಾಳ ವಿರಳ. ಅಂಥ ಶಿಕ್ಷಣವನ್ನು ನಾವು ಮನೆಯಲ್ಲೇ ಪಡಿಬೇಕಾಗಿರ್ತಕ್ಕಂಥದ್ದು. ಅಂಥ ಶಿಕ್ಷಣದ ಕಡೆ ಯಾಕೆಂದರೆ ಹೊಂದಾಣಿಕೆ ಮನೋಭಾವನೆ ಇವತ್ತು ಇಲ್ಲ. ಇವತ್ತು ನೋಡಿ, ವಿದ್ಯಾವಂತರಲ್ಲೇ ಡೈವರ್ಸ್ಗಳು ಎಷ್ಟೊಂದು ಇರ್ತಕ್ಕಂಥದ್ದು, ಕೇಸ್ಗಳು ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಸಹ ನೋಡ್ತೀರಿ. ಅವರೆಲ್ಲ 1 ಲಕ್ಷ 2 ಲಕ್ಷ 3 ಲಕ್ಷ ದುಡಿತಾರೆ. ಆದರೆ ಹೊಂದಾಣಿಕೆ ಮನೋಭಾವನೆ ಇಲ್ಲದೆ ಇರ್ತಕ್ಕಂಥದ್ದು ಕಾಣ್ತಾ ಇರ್ತಕ್ಕಂಥದ್ದು. ನೋಡಿ, ಶಿಕ್ಷಣದಲ್ಲಿ ಬರೀ ಪುಸ್ತಕದ ಶಿಕ್ಷಣ ಕೊಟ್ಟರೆ ಹೊರತು ಜೀವನಕ್ಕೆ ಬೇಕಾದಂಥ ಶಿಕ್ಷಣವನ್ನು ಎಲ್ಲೂ ಕೊಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಮನೆ ವಾತಾವರಣದಲ್ಲೇ ಏನು ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ ಅಜ್ಜಿಯರ ಜೊತೆಯಲ್ಲಿ ಬೆಳೆದಾಗ ಮಾತ್ರ ಅಂಥ ಹೊಂದಾಣಿಕೆ ಮನೋಭಾವನೆ ಶಿಕ್ಷಣ ಅವರಿಗೆ ದೊರಕಿದೆ. ಅವರು ಎಲ್ಲರೂ ಸಹ ಮುಂದಿನ ಜೀವನವನ್ನು ಸರಾಗವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಆ ಶಿಕ್ಷಣಕ್ಕೆ ನೀವು ಮನೆಯಲ್ಲಿ ಏನು ಸ್ಕೂಲಲ್ಲಿ ಶಿಕ್ಷಣ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಮನೆಯಲ್ಲಿ ಹೊಂದಾಣಿಕೆ ಮನೋಭಾವನೆಯನ್ನು ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಿಮ್ಮೆಲ್ಲರದ್ದು ಸಹ ಆಗಬೇಕು. ತದನಂತರ ಶಿಕ್ಷಣ ಆದಮೇಲೆ ಆರೋಗ್ಯದ ಬಗ್ಗೆ ಆರೋಗ್ಯ ಬೇಕು ಅಂದರೆ ಆಹಾರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ನಾವು ಒಳ್ಳೆ ಆರೋಗ್ಯವನ್ನು, ಕಲುಷಿತ ಇಲ್ಲದೆ ಇರ್ತಕ್ಕಂಥ ಆರೋಗ್ಯವನ್ನು ಹುಡುಕಿ ತೆಗಿತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆಹಾರ ಪದಾರ್ಥವನ್ನು ನಾವು ಇಂದಿನ ದಿನಮಾನಗಳಲ್ಲಿ ಏನಿತ್ತು, ಇವತ್ತು ಸಾವಯವ ಕೃಷಿ, ಆಮೇಲೆ ಇವತ್ತೇನು ಪರಿಸರಕ್ಕೆ ಬೇಕಾದಂತಹ ನಮಗೆ ಆರೋಗ್ಯಕರ ಆದಂತಹ ಬೆಳೆಯನ್ನು ಬೆಳೆದು ಉಪಯೋಗಿಸ್ತಕ್ಕಂಥದ್ದಾದರೆ ಆರೋಗ್ಯನೂ ಸಹ ಉಳಿತಕ್ಕಂಥದ್ದಾಗ್ತದೆ. ಇನ್ನು ರಾಜಕೀಯ ಎಷ್ಟು ಕಲುಷಿತ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಇವತ್ತು ನೋಟ್ ಬ್ಯಾನ್ ಮಾಡಿದ್ರು, ಅದನ್ನು ತೆಗೆದು ನೋಟ್ ಲೆಸ್ ಮಾಡೋಕ್ಕೆ ಏನೇನೋ ಪ್ರಯತ್ನ ಪಟ್ಟರು, ಅದು ಆಗ್ತಾ ಇಲ್ಲ ಅಂದರೆ ಅವರಲ್ಲೇ ಅದು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಇವತ್ತು ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ಸಹ ಕಲುಷಿತ ಆಗಿರ್ತಕ್ಕಂಥದ್ದು. ಅದನ್ನು ಜಾಗೃತಿಯನ್ನು ಮೂಡಿಸಿ ಒಳ್ಳೆ ಮನೋಭಾವನೆಯಲ್ಲಿ ಅವರನ್ನು ಬೆಳೆಸ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದ ಇಂತಹ ಸರ್ವೋದಯದೆಡೆಗೆ ಏನು ಗಾಂಧೀಜಿಯ ಕಲ್ಪನೆ ಇತ್ತು, ಬುದ್ಧ, ಬಸವ, ಗಾಂಧೀಜಿಯವರು, ಅಂಬೇಡ್ಕರ್ ಏನು ಕನಸನ್ನು ಕಂಡಿದ್ರು, ಅದನ್ನು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದೇ ಈ ಸರ್ವೋದಯದ ಎಡೆಗೆ ಅಂತಕ್ಕಂಥದ್ದನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಸಹ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ಗಾಂಧೀಜಿಯ ಕಲ್ಪನೆ ಹೇಗಿತ್ತು? ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಸರಳ ಜೀವನ, ಉದಾತ್ತ ಚಿಂತನೆ ಅಂತಕ್ಕಂಥದ್ದು ಅವರ ಜೀವನದಲ್ಲಿತ್ತು. ಇವತ್ತು ಸರಳ ಜೀವನ ಇಲ್ಲ, ಉದಾತ್ತ ಚಿಂತನೆ ಕಾಣಂಗೆ ಇಲ್ಲ. ಅಂತಹ ಪರಿಸ್ಥಿತಿಗೆ ನಾವೆಲ್ಲರೂ ಸಹ ಬಂದಿರತಕ್ಕಂಥದ್ದು. ಹಾಗಾಗಿ ಅವರ ಕಲ್ಪನೆಗಳನ್ನು ನಾವೆಲ್ಲರೂ ಸಹ ಒತ್ಕೊಂಡು ಸಾಕ್ತಾ ಹೋದರೆ ಇಂತಹ ಕಾರ್ಯಕ್ರಮ ಯಶಸ್ವಿಯ ಜೊತೆಗೆ ನಾವುಗಳು ಸಹ ಅದನ್ನು ಅರಿತುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ರಾಜಕೀಯದಲ್ಲಿ ನಾವೆಲ್ಲರೂ ಸಹ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇರ್ತಕ್ಕಂಥದ್ದು. ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ಇಲ್ಲಿ ತಿಳುವಳಿಕೆ ಉಳ್ಳಂಥವ್ರು ಎಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ನಿಮಿತ್ತ ಇವತ್ತೆಷ್ಟು ಹಳ್ಳಿಗಳಲ್ಲಿ ನೀವು ಪಾದಯಾತ್ರೆ ಮಾಡಿರೋ ಅಲ್ಲೆಲ್ಲರೂ ಸಹ ಜಾಗೃತಿಯನ್ನು ಉಂಟು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆ ಪರಿಸರ ಪ್ರೇಮವನ್ನು ಬೆಳೆಸ್ಕೊಂಡು ಹೋದರೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಅದನ್ನು ಉಳಿಸ್ಕೊಂಡು ಅದರೆಡೆ ನಿಮ್ಮ
ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು, ಬರೀ ಕೇಳಿದ್ದು ಮಾಡಿದ್ದು ಅಂತಕ್ಕಂಥದ್ದಲ್ಲ. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ನಿಜವಾಗ್ಲೂ ಕೂಡ ನಿಮ್ಮ ಜೀವನವೂ ಸಹ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಸಾಂಕೇತಿಕವಾಗಿ ಇಲ್ಲಿ ಎಲ್ಲರೂ ಸಹ ಪೂಜ್ಯರು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ನಿಮ್ಮ ಜೀವನ ಪಾವನ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಓಂ ಶ್ರೀ ಗುರು ಬಸವಲಿಂಗ.